ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CVRS ಸ್ಟುಡಿಯೋಸ್. ನಾನು ನಿಮಗಿವತ್ತು ಮೊಟ್ಟೆ ಮಸಾಲ ಅಥವಾ ಎಗ್ ಕರಿನ ಯಾವ ಥರ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಸಣ್ಣಗೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ನಾನು ಇಲ್ಲಿ ಪೆಪ್ಪರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಒಂದು ಜಾರ್ಗೆ ಪೇಸ್ಟ್ ಮಾಡ್ಕೊಳೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿನ ಈಗ ನಾನು ಹಾಕಿದ್ದೀನಿ. ನೆಕ್ಸ್ಟು ಚಕ್ಕೆ, ಒಂದು ಸ್ವಲ್ಪ ಚಿಕ್ಕದಾಗಿರೋಂಥ ಚಕ್ಕೆನ ಯೂಸ್ ಮಾಡಿದ್ದೀನಿ. ಚಕ್ಕೆ ಹಾಕಿದ್ಮೇಲೆ ನಾನು ಪೆಪ್ಪರ್, ನಿಮ್ಗೆ ಒಂದು 5 ಅಥವಾ 6 ಪೆಪ್ಪರ್ನ ಹಾಕ್ಕೊಳ್ಳಿ ಸಾಕು. ಖಾರ ಜಾಸ್ತಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ನಾವು ಅದಕ್ಕೆ ಸ್ಪೈಸಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಆಮೇಲೆ. ಸೊ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸಣ್ಣದಾದ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದು ಈರುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಒಂದು 2 ಅಥವಾ 3 ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋದು ಒಳ್ಳೆಯದು, ಯಾಕಂದರೆ ಏನಾದರೂ ಹುಳ ಇದ್ದರೆ ನಮಗೆ ಗೊತ್ತಾಗುತ್ತೆ ಅಂತ. ಟೊಮೊಟೊನೂ ಅಷ್ಟೇ, ಒಂದು ಸಣ್ಣ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋವರೆಗೂ ಅದಕ್ಕೆ ನಾವು ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ನ ಅಥವಾ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಆಯಿಲ್ ಕೂಡ ನಾವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ 1ರಿಂದ 3 ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ತುಪ್ಪ ಯೂಸ್ ಮಾಡಬೇಕು ಅನ್ನೋರು ತುಪ್ಪ ಯೂಸ್ ಮಾಡ್ಬೋದು, ಬಟ್ ಜಾಸ್ತಿ ತುಪ್ಪ ಹಾಕೊಳ್ಳೋದು ಏನು ಎಗ್ ರೆಸಿಪಿಗೆ ಅಷ್ಟು ಬೇಡ ಅನಿಸುತ್ತೆ. ಸೊ ನಾನು ಬರೀ ಆಯಿಲ್ ಮಾತ್ರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನ ನಾನು ಎಣ್ಣೆಯಲ್ಲಿ ಡ್ರೈ ಮಾಡ್ತಾಯಿದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪು ಬಣ್ಣ ಅಥವಾ ಲೈಟ್ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಈರುಳ್ಳಿನ ಡ್ರೈ ಮಾಡ್ಕೊಬೇಕು. ಈರುಳ್ಳಿ ಡ್ರೈ ಆಗ್ತಿದ್ದಂಗೆ ನಾನು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾನು ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಂಡಿದ್ದೆ. ಅದನ್ನು ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು. ಈರುಳ್ಳಿ ಜೊತೆ ನಾವು ಡ್ರೈ ಮಾಡ್ಕೊಬೇಕು. ಮೊದಲೇ ನಾನು ಈರುಳ್ಳಿಗೆ ಸಾಲ್ಟ್ ಹಾಕಿಲ್ಲ, ಲಾಸ್ಟಿಗೆ ಟೊಮೆಟೊ ಆ್ಯಡ್ ಮಾಡಾದಮೇಲೆ ಹಾಕ್ಕೊಳ್ತೀನಿ. ಯಾಕೆಂದರೆ ಮೊದಲೇ ಹಾಕ್ಬಿಟ್ರೆ ಈರುಳ್ಳಿ ಜಾಸ್ತಿ ಒಂಥರ ಬ್ರೌನಿಷ್ ಕಲರ್ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಹಾಕಿಲ್ಲ. ಈಗ ಇದು ಮಸಾಲೆ ಏನು ನಾನು ಹಾಕಿದ್ದೀನೋ ಅದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಡ್ರೈ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿ 2 ಟೊಮೊಟೊ, ಒಂದು ಸಣ್ಣದು ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೆ, ಅದನ್ನು ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಮಸಾಲೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಡ್ರೈ ಆದಮೇಲೆ ಸೀದೋಗಬಾರ್ದು ಅಂದರೆ ಒಂದು ಸ್ವಲ್ಪ ನೀರನ್ನ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮಸಾಲೆ. ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೊಟೊಗಳನ್ನ ಈಗ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಹಾಗೆ ನಾನು ಸ್ವಲ್ಪ ಸಾಲ್ಟ್ನ ಅದಕ್ಕೆ ಆ್ಯಡ್ನ ಈಗ ಮಾಡಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಡ್ರೈ ಮಾಡಬೇಕು. ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾನು ಅದನ್ನು ಚೆನ್ನಾಗಿ ಡ್ರೈ ಮಾಡ್ತೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡೋದು ಕುದೀತಾ ಇರಲಿ ಸಣ್ಣಗೆ ಸ್ವಲ್ಪ. ನೆಕ್ಸ್ಟ್ ಅದಕ್ಕೆ ನಾನು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಚಿಕನ್ ಫ್ರೈ ಪೌಡರ್ ಇದ್ದರೆ ಅಥವಾ ಬಿರಿಯಾನಿ ಪೌಡರ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ನಾನು ಪೆಪ್ಪರ್ನ ಮತ್ತು ಹಸಿರು ಮೆಣಸಿನ್ಕಾಯಿ ಕಮ್ಮಿ ಹಾಕಿರೋದ್ರಿಂದ ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಕಮ್ಮಿನೇ ಯೂಸ್ ಮಾಡಿ. ನೆಕ್ಸ್ಟು ಸ್ವಲ್ಪ ನಾನು ಅದಕ್ಕೆ ಗರಂ ಮಸಾಲ ಹಾಕಿದ್ದೆ. ನೆಕ್ಸ್ಟ್ ಈಗ ನಾನು ಅದಕ್ಕೆ ಧನಿಯಾ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ವಾಟರ್ ಹಾಕಿ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಈ ಮಸಾಲೆ ಕುದೀತಿದ್ದಂಗೆ ನಾವು ಒಂದು ಕಡಾಯಿಗೆ 1 ಸ್ಪೂನಷ್ಟು ಆಯಿಲ್ ಹಾಕಿ ಅದನ್ನು ನಾವು ಕಾಯಕ್ಕೆ ಇಟ್ಕೊಬೇಕು. ಇದು ಯಾಕೆ ಅಂದರೆ ನಾವು ಮೊಟ್ಟೆನ ಆಯಿಲು ಮತ್ತು ಖಾರದ ಪುಡಿ ಜೊತೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನಾವೀಗ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕಿ ಮೊಟ್ಟೆನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅಂದರೆ ಸಣ್ಣ ಅಂದರೆ ಒಂದು ಮೊಟ್ಟೆನ ನಾವು ಚಾಕುಲಿ ಸ್ವಲ್ಪ ಅದಕ್ಕೆ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದ ಮೊಟ್ಟೆನ ನಾವು ಇದಕ್ಕೆ ಸ್ವಲ್ಪ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಡ್ರೈ ಆದಮೇಲೆ ಆ ಮೊಟ್ಟೆನ ಲೈಸಾಗಿ ಕಟ್ ಮಾಡಿರ್ತೀವಲ್ಲ ನಾವು, ಒಂದು ಮೊಟ್ಟೆನ ಆ ಮೊಟ್ಟೆಗಳನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಜಾಸ್ತಿ ಚಿಕ್ಕದಿಟ್ಬಿಟ್ಟೆ, ಸೊ ಅದಕ್ಕೆ 3 ಎಗ್ಸ್ನ ಮಾತ್ರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಗ್ಸ್ನ ಇದರಲ್ಲಿ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಎಗ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಸಣ್ಣಗೆ ಚಾಕುಲಿ ನೀವು ಕಟ್ ಮಾಡ್ಕೊಬೋದು ಎಗ್ನ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಎಗ್ನ 2 ಭಾಗವಾಗಿ ಕಟ್ ಮಾಡಿಕೊಂಡು
ಚೆನ್ನಾಗಿ ಎಣ್ಣೆಲಿ ಡ್ರೈ ಮಾಡ್ಕೊಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮೊಟ್ಟೆ ಯಾವ ಥರ ಕಟ್ ಮಾಡಿದ್ದೀನಿ ನಾನು ಅಂತ. 2 ಪೀಸ್ ಮಾಡ್ಕೊಬೋದು ಅಥವಾ 3 ಪೀಸ್ ಕೂಡ ನೀವು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಮೊಟ್ಟೆನೆಲ್ಲ ಚೆನ್ನಾಗಿ ಎಣ್ಣೆಲಿ ಡ್ರೈ ಮಾಡಾದಮೇಲೆ ಇದು ಫುಲ್ಲು ಆ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು, ಉಪ್ಪು ಜೊತೆ ಖಾರದ ಜೊತೆ ಮೊಟ್ಟೆ ಮಿಕ್ಸ್ ಆದಮೇಲೆ ಅದನ್ನು ನಾವು ಮಾಡಿರುವಂಥ ಗ್ರೇವಿಗೆ ಮೊಟ್ಟೆನ ಒಂದೊಂದಾಗಿ ಹಾಕಿ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿ ನಿಮಗೆ ಎಗ್ ಮಸಾಲ ರೆಡಿ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.